ನಮಸ್ಕಾರ. ಸಿದ್ದು ವೀರ ಕುಣಿತ 40 ನಿಮಿಷ ಮಸ್ತ್ ಡಾನ್ಸ್. ಸಿದ್ದು ಬಾಲ್ಯದ ಕಥೆ ಅದೆಷ್ಟು ರೋಚಕ ಗೊತ್ತಾ? MTV ರಮಾನಾಥ್ ರಾಯ್ ರೇಣುಕಾಚಾರ್ಯ ಕುಣಿದಿದ್ ಹೇಗೆ? ಪಂಚೆ ಎತ್ತಿ ಕಟ್ಟಿ ಜೋಶ್ ಫುಲ್ ಡಾನ್ಸ್ ಮಾಡಿದ ಸಿದ್ದು ಕುಣಿತಕ್ಕೆ ಜನ ಫುಲ್ ಫಿದಾ. ಸದನದಲ್ಲಿ ಸಿದ್ದರಾಮಯ್ಯ ಮಾತಿನ ಅಬ್ಬರ ಆರ್ಭಟ ನೋಡಿರ್ತೀರಾ. ಆದ್ರೆ ಸಿದ್ದು ಎನರ್ಜೆಟಿಕ್ ಡಾನ್ಸ್ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಮಾತಿನ ಮಲ್ಲ ಸಿದ್ದು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಇದೇ ಈ ಹೊತ್ತಿನ ಫೋಕಸ್ 18 ಡಾನ್ಸಿಂಗ್ ಸ್ಟಾರ್ಸ್. ನಾನು ಚೈತ್ರ ರಾಜ್. ಸಿದ್ದು ವೀರ ಕುಣಿತ 40 ನಿಮಿಷ ಮಸ್ತ್ ಸಿದ್ದು ಬಾಲ್ಯದ ಕಥೆ ಅದೆಷ್ಟು ರೋಚಕ ಗೊತ್ತಾ? MTV ರಮಾನಾಥ್ ರಾಯ್ ರೇಣುಕಾಚಾರ್ಯ ಕುಣಿದಿದ್ದು ಹೇಗೆ? ನೋಡ್ರಿ, ಸಿದ್ದರಾಮಯ್ಯ ಅವರ ಡ್ಯಾನ್ಸಿಂಗ್ ಸ್ಟೈಲ್, ಏನ್ ಸ್ಟೆಪ್ಸು, ಪಂಚೆ ಮೇಲೆತ್ತಿ ಜೋಶ್ನಲ್ಲಿ ಕುಣಿದು ಕುಪ್ಪಳಿಸಿದ್ದು. ಏನ್ ಖದರ್ರು ಅಂತೀರಾ ಅವರ ಡ್ಯಾನ್ಸ್ ನಲ್ಲಿ? ಡ್ಯಾನ್ಸರ್ಗೂ ಕಮ್ಮಿ ಇಲ್ಲ ಎಂಬಂತೆ ಯುವಕ ಯುವತಿಯರನ್ನು ನಾಚಿಸುವಂತೆ ಕುಣಿದಿದ್ದಾರೆ. ರಿದಮ್ಗೆ ತಕ್ಕ ಸ್ಟೆಪ್ಸ್ ಅಂತೀವಲ್ಲ, ಹಾಗೆ ನೋಡ್ರಿ ಅವರ ಮುಖದಲ್ಲಿನ ಸ್ಟೈಲ್, ಆ ಜೋಶ್, ನೀಟಾಗಿ ಹಾಕ್ತಿರೋ ಸ್ಟೆಪ್ಸ್. ಸಿದ್ದು ಡ್ಯಾನ್ಸ್ ಮೂಡಿಗೆ ಫಿದಾ ಆದವರೇ ಇಲ್ಲ. ಎಷ್ಟು ದಿನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸದನದಲ್ಲಿ ಅಬ್ಬರಿಸುತ್ತಿದ್ದನ್ನ, ಆರ್ಭಟಿಸುತ್ತಿದ್ದನ್ನ, ತಮ್ಮ ಲಾ ಪಾಯಿಂಟ್ ಮೂಲಕವೇ ಘಟಾನುಘಟಿಗಳನ್ನೇ ಕಟ್ಟಿ ಹಾಕೋದನ್ನ ನೀವು ನೋಡಿದ್ದೀರಾ. ಸಿದ್ದು ಮಾತಿನ ಖದರ್ಗೆ ದೊಡ್ಡವರೇ ಬಾಯಿ ಮುಚ್ಕೊಂಡ್ ಬಿಡ್ತಾರೆ. ಆದ್ರೆ ಮಾತಿನ ಮಲ್ಲ ಸಿದ್ದು ಪಂಚೆ ಎತ್ತು ಕಟ್ಟಿ ಡ್ಯಾನ್ಸ್ ಮಾಡಿರೋದನ್ನ ನೋಡಿದ್ರೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿರ್ತೀರಾ. ಆ ಲೆವೆಲ್ಗೆ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಅದು ಕೂಡ 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ ವೀಕ್ಷಕರೇ, ಬರೋಬ್ಬರಿ 40 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಟಗರು ಭರ್ಜರಿ ಸ್ಟೆಪ್ ಹಾಕಿದೆ. ಈ ಏಜ್ ಅಲ್ಲಿ 40 ನಿಮಿಷ ಕುಣಿಯೋದು ಅಂದ್ರೆ ಸುಮ್ನೆನಾ? ತಮಾಷೆ ಮಾತಲ್ಲ. ನಿಜಕ್ಕೂ ಸಿದ್ದು ಅವರ ಎನರ್ಜಿನ ಮೆಚ್ಚಲೇಬೇಕು. ಅವರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ವಗ್ರಾಮ ಮೈಸೂರಿನ ಸಿದ್ದರಾಮನ ಹುಂಡಿ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಹಾಗೂ ಚಿಕ್ಕಮ್ಮದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. 6 ವರ್ಷದ ನಂತರ ಜಾತ್ರೆ ನಡೆದಿದ್ದು, ಆ ಜಾತ್ರೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿ ತಮ್ಮ ಸ್ನೇಹಿತರ ಜೊತೆ ವೀರ ಕುಣಿತ ಕುಣಿದು ಕುಪ್ಪಳಿಸಿದ್ರು. ಹಬ್ಬದ ಉತ್ಸವವನ್ನ ಡಬ್ಬಲ್ ಮಾಡಿದ್ರು.
ಹರಿಯದಲ್ಲೂ ಜೋಶ್ಫುಲ್ ಡ್ಯಾನ್ಸ್. ಸಿದ್ದು ಡ್ಯಾನ್ಸ್ ನೋಡಿ ಜನ ಫುಲ್ ಫಿದಾ. ಸಿದ್ದರಾಮಯ್ಯ ಅವರಿಗೆ ಈಗ 73 ವರ್ಷ ವಯಸ್ಸು. ಆದರೆ 70ರ ಹರಿಯದಲ್ಲೂ ಸಿದ್ದು ಸಖತ್ ಎನರ್ಜಿಯಿಂದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದಾರೆ. ಸಿದ್ದು ಈ ಡ್ಯಾನ್ಸ್ ನೋಡಿದವರು ಅವರಿಗೆ ಯಾರು 73 ವರ್ಷ ವಯಸ್ಸಾಗಿದೆ ಅಂತ ಹೇಳೋದೇ ಇಲ್ಲ. ಆ ಲೆವೆಲ್ ಎನರ್ಜಿಯಲ್ಲಿ ವೀರ ಕುಣಿತ ಕುಣಿದಿದ್ದಾರೆ. ಸಿದ್ದು ಡ್ಯಾನ್ಸ್ ಸ್ಟೈಲ್ ನೋಡಿ ಅಲ್ಲಿ ನೆರೆದಿದ್ದವರೆಲ್ಲ ಒನ್ಸ್ ಮೋರ್ ಅಂತಿದ್ರು. ಸಿದ್ದರಾಮಯ್ಯ ಅಂದ್ರೆ ಎಲ್ರಿಗೂ ನೆನಪಾಗೋದು ಅವರ ಖಡಕ್ ಮಾತಿನ ಸ್ಟೈಲ್. ಅವರ ಮಾತಿನ ಖದರ್ರೆ ಅಂಥದ್ದು. ಪಕ್ಕ ಹಳ್ಳಿ ಸೊಗಡಿನಲ್ಲಿ ಅವರು ಏರು ಧ್ವನಿಯಲ್ಲಿ ಮಾತನಾಡೋದನ್ನ ಕೇಳೋಕೆ ಚಂದ. ಅಷ್ಟೇ ಅಲ್ಲ, ಜಾನಪದ ಕಲೆಯನ್ನ ತುಂಬಾ ಪ್ರೀತಿಸ್ತಾರೆ. ಜೊತೆಗೆ ಹಳ್ಳಿಗಳಲ್ಲಿ ದೇವರು ದಿಂಡ್ರು ಜಾತ್ರೆಯ ಟೈಮ್ನಲ್ಲಿ ಎಲ್ಲರ ಜೊತೆ ಸೇರಿ ಸಖತ್ತಾಗಿ ಸ್ಟೆಪ್ಸ್ ಹಾಕ್ತಾರೆ. ಈ ಡ್ಯಾನ್ಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಿದ್ದು ಒಳ್ಳೆಯ ಮಾತುಗಾರನ ಜೊತೆಗೆ ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು ಅಂತ ನೀವೇ ಅಂತೀರಾ. ಸಿದ್ದು ಮಾತಿಗೂ ಸೈ, ಕುಣಿಯೋಕ್ಕೂ ಸೈ. ಸಿದ್ದರಾಮಯ್ಯ ಅಂದ್ರೆ ಅವರದ್ದೇ ಒಂದು ಗತ್ತು ಗಮ್ಮತ್ತಿದೆ. ಅವರ ಪ್ರತಿ ಮಾತಿನಲ್ಲೂ ಫೈರ್ ಇದೆ. ಪಕ್ಕ ಲೋಕಲ್ ಪೊಲಿಟಿಷಿಯನ್. ಈ ಹಿಂದೆಯೂ ಚಾನ್ಸ್ ಸಿಕ್ಕಾಗಲಿಲ್ಲ ಹಲವು ಬಾರಿ ಸಿದ್ದರಾಮಯ್ಯ 4 ಸ್ಟೆಪ್ಸ್ ಹಾಕಿದ್ದಾರೆ. ಆದ್ರೆ ಈ ಬಾರಿ ಮಾಡಿದ ವೀರ ಕುಣಿತ ಇದೆಯಲ್ಲ, ಅದು ಬೇರೆಯದ್ದೇ ಲೆವೆಲ್ ನಲ್ಲಿದೆ. ಡ್ಯಾನ್ಸ್ ನಲ್ಲಿ ಹೇಳ್ತಾರಲ್ಲ, ಸ್ಟೆಪ್ಸು ರಿದಮ್ಮು ಅಂತಲ್ಲ, ಎಲ್ಲಾನು ಚಿಂದಿ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಡ್ಯಾನ್ಸ್ ಅಷ್ಟೇ ಮಾಡ್ತಿಲ್ಲ ವೀಕ್ಷಕರೇ, ಡ್ಯಾನ್ಸ್ ಜೊತೆಗೆ ಲಿಪ್ ಸಿಂಕ್ ಅಂದ್ರೆ ವೀರ ಕುಣಿತದ ಪದಗಳನ್ನ ಹಾಡಿದ್ದಾರೆ. ಮೊನ್ನೆವರೆಗೂ ಸದನದಲ್ಲಿ ಆರ್ಭಟಿಸಿದ್ದ ಸಿದ್ದು ಈಗ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮೂಡ್ ನಲ್ಲಿದ್ದಾರೆ. ಡ್ಯಾನ್ಸ್ ಮಾಡೋವರೆಗೂ ಎಲ್ಲಿಯೂ ಕೂಡ ಒಂಚೂರು ಎನರ್ಜಿನೇ ಡ್ರಾಪ್ ಆಗಲಿಲ್ಲ. ಆ ಮಟ್ಟಿಗೆ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಿದ್ದರಾಮನ ಹುಂಡಿ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದ್ರೇನೆ ವೀರ ಮಕ್ಕಳ ಕುಣಿತ. ಕುಟುಂಬ ಸಮೇತ ಜಾತ್ರೆಗೆ ತೆರಳಿದ್ದ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು. ನಂತರ ತಮ್ಮ ಎದ್ದಿನ ಸ್ಟೈಲ್ ನಲ್ಲಿಯೇ ನಾನಿವತ್ತು ಕುಣಿಯಲ್ಲ ಕಣ್ರಯ್ಯ ಅಂತ ತಮ್ಮ ಸ್ನೇಹಿತರಿಗೆ ಹೇಳಿದ್ರಂತೆ. ಆದ್ರೆ ಗ್ರಾಮಸ್ಥರು ಮಾತ್ರ ನೀವು ಒಂದೆರಡು ಸ್ಟೆಪ್ಸ್ ಹಾಕ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಸಿದ್ದರಾಮಯ್ಯ ಪಂಚೆ ಎತ್ಕಟ್ಟಿ 40 ನಿಮಿಷ ಹೆಜ್ಜೆ ಹಾಕಿದ್ರು. ಸಿದ್ದು ಡ್ಯಾನ್ಸ್ ನೋಡಿ ಸಂಭ್ರಮಿಸಿದ ಕುಟುಂಬಸ್ಥರು. ಸಿದ್ದರಾಮಯ್ಯನ ಕುಣಿತ ನೋಡೋದಕ್ಕೆ ಅವರ ಇಡೀ ಕುಟುಂಬವೇ ಆಗಮಿಸಿತ್ತು. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹಾಗೂ ರಾಕೇಶ್ ಪತ್ನಿ ಸೇರಿದಂತೆ ಅವರ ಬಂಧು ಬಳಗ, ಗ್ರಾಮಸ್ಥರೆಲ್ಲ ಸಿದ್ದು ಸ್ಟೆಪ್ಸ್ ನೋಡೋದಕ್ಕೆ ಮುಗಿಬಿದ್ದಿದ್ರು. ಈ ಜಾತ್ರೆಗೆ ಸಿದ್ದರಾಮನ ಹುಂಡಿ ಗ್ರಾಮ ಮಾತ್ರವಲ್ಲದೆ ಪಕ್ಕದ ಹೊಸಹಳ್ಳಿ, ಕುಪ್ಪೇಗಾಲ, ಮುದ್ದೇಗೌಡನ ಹುಂಡಿ ಸಹಿತ 10ಕ್ಕೂ ಹೆಚ್ಚು ಗ್ರಾಮಗಳಿಂದ ಭಕ್ತರು ಬರ್ತಾರೆ. ಸ್ವಗ್ರಾಮದಲ್ಲೇ ವಾಸ್ತವ್ಯ ಹೂಡಿದ್ದ ಸಿದ್ದರಾಮಯ್ಯ ರಾಜಕೀಯ ಜಂಜಾಟವನ್ನೆಲ್ಲ ಮರೆತು ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು. ಇನ್ನು ವೀರ ಕುಣಿತದ ಬಗ್ಗೆ ರಿಯಾಕ್ಟ್ ಮಾಡಿದ ಸಿದ್ದರಾಮಯ್ಯ, ನಾನು ಪ್ರತಿದಿನ ವಾಕ್ ಮಾಡುವ ಕಾರಣ ನಾನು ಫಿಟ್ ಆಗಿದ್ದೇನೆ. ಫಿಟ್ ಆಗಿರೋ ಕಾರಣ 40 ನಿಮಿಷ ಕುಣಿದೆ.
ಜನರ ಒತ್ತಾಯ ತಮಟೆ ಸದ್ದು ಕುಣಿಯುವಂತೆ ಮಾಡಿತು ಅಂದ್ರು. ನಾನು ಈ ಸಿದ್ದರಾಮೇಶ್ವರನ ಜಾತ್ರೆಗೆ ಯಾವಾಗಲೂ ತಪ್ಪಿಸ್ಕೊಂಡಿಲ್ಲ. ಮಿನಿಸ್ಟರ್ ಆದಲ್ಲೂ ತಪ್ಪಿಸ್ಕೊಂಡಿಲ್ಲ, FLA ಆದಲ್ಲೂ ತಪ್ಪಿಸ್ಕೊಂಡಿಲ್ಲ, ಚೀಫ್ ಮಿನಿಸ್ಟರ್ ಆದಲ್ಲೂ ಸೊ ಹಾಗಾಗಿ ಈ ಜಾತ್ರೆಗೂ ಕೂಡ ಬಂದಿದ್ದೇನೆ. ಸಿದ್ದರಾಮೇಶ್ವರ ಜಾತ್ರೆ ಇದ್ದಾಗ ಅವರು ವೀರ ಕುಣಿತ ಮಾಡೋದು ಅದು ಅವ್ರದ್ದು ವಾಡಿಕೆ. ಅದೇ ರೀತಿ ಇವತ್ತು ಈ ಸರಿ ಜಾತ್ರೆ ಕೂಡ ಮಾಡಿದ್ರು. ಅಪ್ಪಾಜಿ ಅವ್ರ ಉತ್ಸಾಹ ನೋಡಿದ್ರೆ ಹೇಗೆ ಅನ್ಸುತ್ತೆ ಸರ್? ಈ ವಯಸ್ಸಲ್ಲಿ ಖಂಡಿತ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ಹೇಳಿದ್ರು ಲಾಸ್ಟ್ ಜಾತ್ರೆ ಇದೇ ಕೊನೆ ವರ್ಷ ನಾನು ಮತ್ತೆ ಡ್ಯಾನ್ಸ್ ಮಾಡಲ್ಲ ಅಂತ. ಆದ್ರೆ ಮತ್ತೆ ಇವತ್ತು ಜನರೆಲ್ಲ ನೋಡಿ ಅವ್ರಿಗೆ ಉತ್ಸಾಹ ಬಂದು ಅವ್ರು ಮತ್ತೆ ಆಡಿದ್ರು. ಇಲ್ಲ ಪ್ರತಿ ವರ್ಷ ಆಡ್ತಾರೆ, ಬಟ್ ಈ ವರ್ಷ ಆಡ್ತಾರೆ ಅಂತ ಅನ್ಕೊಂಡಿಲ್ಲ. ಅವರು ಹೇಳಿದ್ರು ಆಡಲ್ಲ ಅಂತ, ಬಟ್ ಜನ ನೋಡಿ ಅವ್ರಿಗೆ ಉತ್ಸಾಹ ಬಂದು ಆಡಿದ್ದಾರೆ. ಈಗ ನನಗೆ ಸಣ್ಣದ್ರಲ್ಲ ವೀರ ಕುಣಿತ ಬಿಟ್ಟಿರಲಿಲ್ಲ. ಅವ್ರ ಪಾಪ ಸಣ್ಣದ್ರಲ್ಲ ಸ್ಕೂಲ್ ಬಿಟ್ಟು ವೀರ ಕುಣಿತ ಕಲ್ತಿದ್ರು, ಹಾಗಾಗಿ ಇನ್ನೂ ಜ್ಞಾಪಕ ಇದೆ ಅವ್ರಿಗೆ. ತಂದೆಯವ್ರು ಕಲ್ಸಿದ್ರು ಸರ್? ಹೌದೌದು, ಅವ್ರಿಗೆ ಸ್ಕೂಲ್ಗೆ ಸೇರಿಸಿರಲಿಲ್ಲ, ವೀರ ಕುಣಿತ ಬಿಟ್ಬಿಟ್ಟಿದ್ರು. ಆಮೇಲೆ ನೇರ 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ಬಳ್ಳಾರಿ ಪಾದಯಾತ್ರೆಯಲ್ಲಿಯೂ ಸ್ಟೆಪ್ಸ್ ಹಾಕಿದ್ದ ಸಿದ್ದು ಈ ರೀತಿ ಡ್ಯಾನ್ಸ್ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ 2013ರ ಟೈಮ್ನಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಸೆಡ್ಡು ಹೊಡೆದು ಸಿದ್ದು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು. ಆಗ್ಲೂ ಕೂಡ ಸಿದ್ದು ವೀರಗಾಸೆ ಕುಣಿತ ಕುಣಿದಿದ್ರು. 100 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಬಂದಿದ್ರು. ಆಗ್ಲೂ ಕೂಡ ಸಿದ್ದು ಯಾವುದೇ ರೀತಿ ಸುಸ್ತಾಗಿರ್ಲಿಲ್ಲ. ಅವರ ಡ್ಯಾನ್ಸ್ ಸ್ಟೆಪ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಅಲ್ವಾ ವೀಕ್ಷಕರೇ, ರಾಜಕೀಯದಲ್ಲಿ ಇನ್ನಷ್ಟು ಡಾನ್ಸಿಂಗ್ ಸ್ಟಾರ್ಸ್ ಗಳಿದ್ದಾರೆ. ತಮ್ಮ ರಾಜಕೀಯ ಜಂಜಾಟದ ನಡುವೆಯೂ ಚಾನ್ಸ್ ಸಿಕ್ಕಾಗ ಸ್ಟೆಪ್ಸ್ ಹಾಕಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಹೊನ್ನಾಳಿ ಗೂಳಿ ರೇಣುಕಾಚಾರ್ಯ ಹಾಕಿರೋ ಸ್ಟೆಪ್ಸ್, ರಮಾನಾಥ್ ರೈ ಹುಲಿ ಕುಣಿತ, MTB ನಿಂಬೆ ಹಣ್ಣಿನ ಡಾನ್ಸ್ ಇವೆಲ್ಲವನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಅವರ ಡಾನ್ಸ್ ಝಲಕನ್ನ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ರಾಜಕಾರಣಿಗಳು ಅಂದ್ರೆ ಮಾತಿನ ಮಲ್ಲರು, ವಾಕ್ಚಾತುರ್ಯ ಉಳ್ಳವರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಇವರು ಡಾನ್ಸ್ ವೀರರು ಕೂಡ ಹೌದು. ತಮ್ಮ ರಾಜಕೀಯದ ಬ್ಯುಸಿ ಶೆಡ್ಯೂಲ್ ನಡುವೆಯೇ ಅವಕಾಶ ಸಿಕ್ಕಾಗೆಲ್ಲ ಹೆಜ್ಜೆ ಹಾಕ್ತಾರೆ, ಕುಣಿದು ಸಂಭ್ರಮಿಸ್ತಾರೆ. ಅವರಲ್ಲಿ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರ ಡಾನ್ಸ್ ನಿಮ್ಮನ್ನು ಕುಣಿಯುವಂತೆ ಮಾಡುತ್ತೆ. MTB ನಿಂಬೆ ಡಾನ್ಸ್ ನೋಡಿ ನೀವು ಥ್ರಿಲ್ ಆಗ್ತೀರಾ. ಈ ಡಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ನಾಗಿನ್ ಡ್ಯಾನ್ಸ್ ಮಾಡಿದ MTV ನಾಗರಾಜ್. ಇವರ ಈ ನಾಗಿನ್ ಡ್ಯಾನ್ಸ್ ನೋಡಿದ್ರೆ ನೀವು ಬಿದ್ದು ನಗ್ತೀರಾ. ಇಲ್ಲಿ ನೋಡಿ ಹೇಗೆ ನಾಗಿನಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ತಮ್ಮ ಹೊಸಪೇಟೆ ಕ್ಷೇತ್ರದಲ್ಲಿ ಬೆಂಬಲಿಗರ ಜೊತೆಗೆ ಸಖತ್ತಾಗಿ ಜೋಶ್ನಲ್ಲಿ ಕುಣಿದು ಸಂಭ್ರಮಿಸಿದ್ದಾರೆ. ಹೋಳಿ ಸಂಭ್ರಮದಲ್ಲಿ ಕುಣಿತ ಲಕ್ಷ್ಮೀ ಹೆಬ್ಬಾಳ್ಕರ್. ಕಾಂಗ್ರೆಸ್ ನಾಯಕಿ, ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನೋಡಿ. ಜನರ ಜೊತೆಗೆ ತಾವು ಎಂಜಾಯ್ ಮಾಡ್ತಾ ಸಖತ್ತಾಗಿ 4 ಸ್ಟೆಪ್ಸ್ ಹಾಕಿದ್ದಾರೆ. ಬೆಂಬಲಿಗರೊಂದಿಗೆ ಹೆಜ್ಜೆ ಹಾಕಿದ ರೇಣುಕಾಚಾರ್ಯ. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಆ ಭಾಗದಲ್ಲಿ ತುಂಬಾ ಫೇಮಸ್. ಜನರ ಜೊತೆಗೆ ಉತ್ತಮವಾಗಿ ಬೆರಿತಾರೆ ಅಂತ ಆ ಭಾಗದ ಜನರೇ ಹೇಳ್ತಾರೆ. ಹಾಗೆ ತಮ್ಮ ಕಾರ್ಯಕರ್ತರ ಜೊತೆಗೂ ತುಂಬಾ ಸುಲಭವಾಗಿ ಬೆರಿತಾರೆ. ಈ ವಿಡಿಯೋ ನೋಡಿ ತಮ್ಮ ಬೆಂಬಲಿಗರೊಂದಿಗೆ ಹೇಗೆ ಸಂಭ್ರಮದಿಂದ ಕುಣಿತಾ ಇದ್ದಾರೆ ಅಂತ. ಬೆಂಗಳೂರಿನ ರಮಡಾ ಹೋಟೆಲ್ ಮುಂದೆ ತಮ್ಮ ಸಪೋರ್ಟರ್ಸ್ ಜೊತೆಗೆ ಕುಣಿದು ಕುಪ್ಪಳಿಸಿದ್ದಾರೆ, ಸಖತ್ ಎಂಜಾಯ್ ಮಾಡಿದ್ರು. ಕೋವಿಡ್ ಸೋಂಕಿತರೊಂದಿಗೆ ಕುಣಿದ ರೇಣುಕಾಚಾರ್ಯ.
ಕೋವಿಡ್ ಟೈಮ್ನಲ್ಲಿ ರೇಣುಕಾಚಾರ್ಯ ತಮ್ಮ ಕ್ಷೇತ್ರದ ಜನರಿಗೆ ತುಂಬಾ ಸಹಾಯ ಮಾಡಿದ್ರು. ಹಣ ಸಹಾಯದ ಜೊತೆಗೆ ಜನರಿಗೆ ವಿಶ್ವಾಸ ತುಂಬಿದ್ರು. ತಮ್ಮ ಕ್ಷೇತ್ರದ ಜನರ ಬೆನ್ನಿಗೆ ನಿಂತಿದ್ರು. ಕೋವಿಡ್ ಟೈಮ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರಿಗಾಗಿ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಿದ್ರು. ರೇಣುಕಾಚಾರ್ಯ ಆಯೋಜಿಸಿದ್ದ ಹೊಸ ಗಾನ ಭಜಾನ ಸೋಂಕಿತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿತ್ತು. ಸೋಂಕಿತರ ಜೊತೆಗೆ ರೇಣುಕಾಚಾರ್ಯ ಕೂಡ ಸಖತ್ ಸ್ಟೆಪ್ಸ್ ಹಾಕಿದ್ರು. ಸ್ಥಳೀಯರೊಂದಿಗೆ ಹೆಜ್ಜೆ ಹಾಕಿದ ನಾರಾಯಣಗೌಡ. ವಿಧಾನಸಭಾ ಉಪಚುನಾವಣೆ ನಡೆದ ಸಂದರ್ಭದಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ನಾರಾಯಣಗೌಡ ಭರ್ಜರಿ ಜಯ ಗಳಿಸಿದ್ರು. ಈ ವೇಳೆ ನಾರಾಯಣಗೌಡ ಮಂಡ್ಯದ ಸ್ಥಳೀಯರೊಂದಿಗೆ ಡ್ಯಾನ್ಸಿಂಗ್ ಸ್ಟಾರ್ ರೀತಿ ಸಖತ್ತಾಗಿ 4 ಸ್ಟೆಪ್ಸ್ ಹಾಕಿದ್ರು. ಚುನಾವಣೆ ಗೆದ್ದ ಸಂಭ್ರಮದಲ್ಲಿದ್ದ ನಾರಾಯಣಗೌಡ ಪಂಚೆ ಎತ್ತಿ ಕಟ್ಟಿ ಕುಣಿದು ಸಂಭ್ರಮಿಸಿದ್ರು. ಹುಲಿ ಕುಣಿತ ಮಾಡಿದ್ದ ರಮಾನಾಥ್ ರಾಯ್. ರಮಾನಾಥ್ ರಾಯ್ ಕಾಂಗ್ರೆಸ್ ನಾಯಕ, ಅಷ್ಟೊಂದು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲ್ಲ. ರಾಜಕಾರಣಿಗಳು ಅಂದಮೇಲೆ ಆಲ್ಮೋಸ್ಟ್ ಸೀರಿಯಸ್ ಆಗಿ ಇರ್ತಾರೆ. ಆದರೆ ಇವರಲ್ಲಿಯೂ ಒಬ್ಬ ಹಾಸ್ಯಗಾರ, ಹಾಡುಗಾರ, ಅತ್ಯುತ್ತಮ ಡ್ಯಾನ್ಸ್ ಆಡುವ ಕಲೆಯನ್ನು ಹೊಂದಿರ್ತಾರೆ. ಇಲ್ಲಿ ನೋಡಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದಾಗ ರಮಾನಾಥ್ ರೈ ಯಾವ ರೀತಿ ಹುಲಿ ಕುಣಿತ ಕುಣಿದಿದ್ರು ಅಂತ. ದಸರಾದಲ್ಲಿ ಸಚಿವ ಸೋಮಶೇಖರ್ ಡ್ಯಾನ್ಸ್. ಸಚಿವ ಎಸ್ ಟಿ ಸೋಮಶೇಖರ್ ಮೈಸೂರು ದಸರಾ ಟೈಮ್ನಲ್ಲಿ ಹೇಗೆ ಎಂಜಾಯ್ ಮಾಡಿದ್ರು ನೋಡಿ. ದಸರಾದಲ್ಲಿ ವೇಷ ಹಾಕೊಂಡು ಕುಣಿತಿದ್ದವರ ಜೊತೆ ತಾವು ಕೂಡ 4 ಸ್ಟೆಪ್ಸ್ ಹಾಕಿದ್ರು, ಎಂಜಾಯ್ ಮಾಡಿದ್ರು. ಹೀಗೆ ರಾಜಕೀಯ ಜಂಜಾಟದ ನಡುವೆಯೂ ನಮ್ಮ ರಾಜಕಾರಣಿಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡ್ಯಾನ್ಸ್ ಮಾಡಿ ತಮ್ಮವರೊಂದಿಗೆ ಸಂಭ್ರಮಿಸಿದ್ದಾರೆ. ಹೆಜ್ಜೆ ಹಾಕೋದರ ಮೂಲಕ ತಾವು ಡ್ಯಾನ್ಸಿಂಗ್ ಸ್ಟಾರ್ಸ್ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.